ತವರು ಜಿಲ್ಲೆ ಹೊಳೆನರಸೀಪುರಕ್ಕೆ ಎಚ್.ಡಿ. ರೇವಣ್ಣ ಅವರು ಭೇಟಿ ಕೊಡುವ ಸಾಧ್ಯತೆ ಇದೆ. ಅವರು ಹೊಳೆನರಸೀಪುರಕ್ಕೆ ಹೋದ ನಂತರದಲ್ಲಿ ಬಹುಶಃ ದೇವಸ್ಥಾನಗಳಿಗೆ ವಿಸಿಟ್ ಕೊಡಬಹುದು ಅಂತ ಕಾಣಿಸುತ್ತೆ. ಯಾಕಂದ್ರೆ ನಿತ್ಯ ಹೊಳೆನರಸೀಪುರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರು ದೇವಾಲಯಗಳಿಗೆ ಹೋಗ್ತಾ ಇದ್ರು, ಪೂಜೆಗಳಲ್ಲಿ ತೊಡಗಿಕೊಳ್ತಾ ಇದ್ರು. ಹಿರಿಸಾವೆ ಚನ್ನರಾಯಪಟ್ಟಣ ಮೂಲಕ ಹೊಳೆನರಸೀಪುರಕ್ಕೆ ರೇವಣ್ಣ ಅವರು ಹೋಗಬಹುದು. ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಹರದನಹಳ್ಳಿಯ ದೇವೇಶ್ವರ ದೇವಾಲಯ, ಮಾವಿನಕೆರೆಯ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯ, ಈ ದೇವಸ್ಥಾನಕ್ಕೆ ಹೋಗಿ ಅವರು ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಬಹುದಾದ ಸಾಧ್ಯತೆ ಇದೆ. ಇದೆಲ್ಲದರ ಬೆನ್ನಲ್ಲೇ ಅವರ ಕಾರ್ಯಕರ್ತರು ಪಡೆ ಈಗ ಸಜ್ಜಾಗಿದ್ದಾರೆ ಅವರನ್ನ ಸ್ವಾಗತಿಸಲಿಕ್ಕೆ, ಅಲ್ಲಿ ಅವ್ರನ್ನ ಬರಮಾಡ್ಕೊಳ್ಳಿಕ್ಕಾಗಿ. ಸೊ ಈಗ ಅವರು ಒಂದು ಗ್ಯಾಪ್ ಆಗಿದೆ. ರೇವಣ್ಣ ಅವ್ರನ್ನ ಹೊಳೆನರಸೀಪುರದಲ್ಲಿ ಕಂಡಿಲ್ಲ. ಸೊ ಅವರು ಹೊಳೆನರಸೀಪುರಕ್ಕೆ ಬರ್ತದ ಹಾಗೆ ಅವ್ರನ್ನ ಹೇಗೆ ವೆಲ್ಕಮ್ ಮಾಡ್ಕೊಳ್ಬೇಕು ಮತ್ತು ಅವ್ರನ್ನ ಮುಂದಿನ ದಿನಗಳಲ್ಲಿ ಅವರ ಜೊತೆಗೆ ನಾವಿದ್ದೀವಿ ಅನ್ನುವಂತಹ ಧೈರ್ಯವನ್ನ, ಅಭಯವನ್ನ ತುಂಬಬೇಕು. ಸೊ ಇದೆಲ್ಲವೂ ಕೂಡ ಅವರ ಕಾರ್ಯಕರ್ತರ ಪಡೆಯ ಒಂದು ಪ್ಲಾನ್ ಆಗಿದೆ. ಸದ್ಯ ನಾಳೆ ರೇವಣ್ಣ ಅವರು ಬಹುಶಃ ಹೊಳೆನರಸೀಪುರಕ್ಕೆ ಹೋಗಬಹುದು ಅನ್ಸುತ್ತೆ. ಹೋದ ನಂತರದಲ್ಲಿ ದೇವಸ್ಥಾನಗಳಿಗೆ ಅವರು ಖಂಡಿತವಾಗಿಯೂ ವಿಸಿಟ್ ಕೊಡ್ತಾರೆ. ಯಾಕಂದ್ರೆ ಅವರ ಇಡೀ ಕುಟುಂಬನೇ ದೇವರ ಬಗ್ಗೆ ಅಪಾರವಾದಂತಹ ನಂಬಿಕೆ, ಶ್ರದ್ಧೆಯನ್ನ ಇಟ್ಟು ದೈವಾರಾಧನೆಗಳಲ್ಲಿ ತೊಡಗಿಕೊಳ್ಳುವಂತಹ ಒಂದು ಕುಟುಂಬ. ಅಂಥದ್ರಲ್ಲಿ ರೇವಣ್ಣ ಅವರು ಹೊಳೆನರಸೀಪುರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪ್ರತಿದಿನವೂ ಕೂಡ ಈ 3 ದೇವಾಲಯಗಳಿಗೂ ವಿಸಿಟ್ ಕೊಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಅದು ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಹರದನಹಳ್ಳಿಯ ಅದು ಅವರ ಗ್ರಾಮ ದೇವತೆ, ಜೊತೆಗೆ ಅವರ ಮನೆ ದೇವರು ಕೂಡ ಅದು ದೇವೇಶ್ವರ ಸ್ವಾಮಿ, ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ. ಈ 3 ದೇವಾಲಯಗಳಿಗೆ ಬಹುಶಃ ನಾಳೆ ವಿಸಿಟ್ ಕೊಡಬಹುದಾದಂತಹ ಸಾಧ್ಯತೆ. ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡ್ತಾರೆ. ನಂತರದಲ್ಲಿ ಕಾರ್ಯಕರ್ತರನ್ನ ಅವರು ಭೇಟಿ ಮಾಡಿ ಮಾತನಾಡಬಹುದು ಅಂತ ಕಾಣಿಸುತ್ತೆ. ಇದಿಷ್ಟು ನಾಳೆ ಹೊಳೆನರಸೀಪುರಕ್ಕೆ ರೇವಣ್ಣ ಅವರು ಹೋಗಬಹುದಾದಂತಹ ಸಾಧ್ಯತೆಯ ರಿಪೋರ್ಟ್.